ನಮಸ್ಕಾರ ಕನ್ಯಾ ರಾಶಿಯವರೇ, ತಮಗೆ ಗುರು ಭಗವಾನ ಚಂಚಲನೆ ಇದೆಯಲ್ಲ, ಭಾಳಷ್ಟು ಅನುಕೂಲ ಫಲಗಳೆಲ್ಲ ನಿಮಗೆ ಕೊಡಲಿಕ್ಕೆ ಕಾಯ್ತಾ ಇದೆ. 2014 ಜೂನ್ 18ನೇ ತಾರೀಕಿಂದ ಈ ಗುರು ಭಗವಾನ ಬದಲಾವಣೆ ಬರೋ ವರ್ಷ 2015 ಜೂಲೈ 13ವರೆಗೂ ನಿಮ್ಮ ರಾಶಿಯಿಂದ 11ನೇ ಮನೆಯಾಗಿರುವ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಲಾಭಸ್ಥಾನ ಅಂದ್ರೇ ಲಾಭ, ಖುಷಿ, ಸಂತೋಷ, ಜಯ, ಅನುಕೂಲ, ಪ್ರತ್ಯನುಕೂಲ, ಆರೋಗ್ಯ ಇವುಗಳೆಲ್ಲ ಕೊಡ್ತಕ್ಕಂಥ ಸ್ಥಾನ ಅದು. ಹಾಗಾಗಿ ಯಾವುದೇ ಒಂದು ನೀವು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಒಳ್ಳೆಯ ಒಂದು ಜಯವನ್ನು ಕಾಣಬಹುದು. ಜೂಲೈ ತಿಂಗಳು 4ನೇ ತಾರೀವರೆಗೂ ನಿಮಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಅನುಕೂಲ, ಜಯ, ಸಂತೋಷಗಳು ಕುತೂಹಲವಾಗಿ ಕಾಣಿಸಿಕೊಳ್ಳುತ್ತೆ. ನಿಮ್ಮ ಕುಟುಂಬದ ಒಳಗಡೆ ಗಂಡ ಹೆಂಡತಿಯ ಹೊಂದಾಣಿಕೆ ಮತ್ತು ಒಬ್ಬರಿಂದ ಒಬ್ಬರಿಗೆ ಅನುಕೂಲ, ಉಪಹಾರ ರೀತಿಯಾದ ಒಂದು ಪರಿವರ್ತನೆಗಳೆಲ್ಲ ಆಗುವ ಕಾಲವಿದು. ಮತ್ತು ಆಸ್ತಿಗಳು, ಹೊಸ ವಾಹನ ಇವುಗಳೆಲ್ಲ ನೀವು ಶೇಖರಣೆ ಮಾಡ್ಕೋಬಹುದು. ಅದೆಲ್ಲ ಒಂದು ಪಾಸಿಟಿವ್ ರಿಸಲ್ಟ್ ಎಲ್ಲ ನಿಮಗೆ ನೀಡುತ್ತೆ. ಹಿರಿಯರ ಆಶೀರ್ವಾದಗಳಿಂದ, ದೊಡ್ಡ ವ್ಯಕ್ತಿಗಳಿಂದ ಅನುಕೂಲಗಳೆಲ್ಲ ಪಡೆಯುವ ಕಾಲ ಇದು. ಮತ್ತು ಜೂಲೈ 4ನೇ ತಾರೀಕು ನಂತರ ಸೆಪ್ಟೆಂಬರ್ ತಿಂಗಳು 3ನೇ ತಾರೀಕುವರೆಗೂ ಭಾಳಷ್ಟು ಇನ್ನೂ ಸ್ವಲ್ಪ ಅನುಕೂಲಗಳೆಲ್ಲ ಸೇರಿಸಿ ಗುರು ಭಗವಾನ್ ಕೊಡಲಿಕ್ಕೆ ತಯಾರಾಗಿದ್ದಾರೆ. ಏನಂದರೆ, ನಿಮಗೆ ಮಕ್ಕಳು ಆಗಬೇಕು ಅಂತ ಕಾಯ್ತಾ ಇರೋವ್ರಿಗೆ ಮಕ್ಕಳು ಭಾಗ್ಯಗಳನ್ನು ಕೊಡ್ತಾರೆ. ಶುಭ ಫಲಗಳು, ಕುಟುಂಬದಲ್ಲಿ ಕುತೂಹಲ ನಡೆಯುತ್ತೆ. ಧನ ಪ್ರಾಪ್ತಿ ಜಾಸ್ತಿ ಆಗುತ್ತೆ. ಹಳೆಯ ರೋಗಗಳು, ವಾಸಿ ಆಗದೇ ಇರತಕ್ಕಂಥ ರೋಗಗಳಿಗೆ ಹೊಸ ಡಾಕ್ಟ್ರ್ ಸಿಗ್ತಾರೆ, ಹೊಸ ಔಷಧಿಗಳು ಸಿಗ್ತದೆ. ಔಷಧಿಗಳಿಂದ, ಹೊಸ ವೈದ್ಯರಿಂದ ನಿಮಗೆ ವಾಸಿಯಾಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಆರೋಗ್ಯಗಳಲ್ಲಿ ಒಂಥರ ಏಳಿಗೆ, ಕುಟುಂಬದ ಒಳಗಡೆ ಚೆನ್ನಾಗಿ ಒಂದು ಬೆಳವಣಿಗೆ ಬರುತ್ತೆ. ಧನ ರೀತಿಯಾಗಿ ನೀವು ಶೇಖರಣೆ ಮತ್ತು ಉಳಿತಾಯ ಮಾಡತಕ್ಕಂಥ ಒಂದು ಪ್ಲ್ಯಾನ್ ಎಲ್ಲ ಮಾಡ್ಕೋಬಹುದು. ಲಾಭ ಸ್ಥಾನದಲ್ಲಿ ಗುರು ಭಗವಾನ ಸಂಚಾರ ನಿಮಗೆ ಲಾಭವನ್ನು ನೀಡುತ್ತೆ. ಜೊತೆಯಲ್ಲಿ ತುಂಬ ಕಾಲದಿಂದ ನೀವು ಪ್ಲ್ಯಾನ್ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಕೆಲವು ಕಾರ್ಯಗಳು, ಕೆಲಸಗಳೆಲ್ಲ ಈ ಕಾಲದಲ್ಲಿ ಸರಿಯಾಗಿ ನಾನು ಮುಗಿಸಿದ್ದೀನಿ ಅನ್ನುವ ಒಂದು ಫೀಲಿಂಗ್ ನಿಮಗೆ ಬರುತ್ತೆ. ತೊಂದರೆಗಳಿರಲ್ಲ. ನಿಮ್ಮ ಮನಸ್ಸು ಒಳಗಡೆ ಇರ್ತಕ್ಕಂಥ ಕೆಲವು ಯೋಚನೆಗಳು, ಚಿಂತೆಗಳೆಲ್ಲ ಓಡೋಗ್ಬಿಡುತ್ತೆ. ಕುತೂಹಲ, ನೆಮ್ಮದಿ ಇವುಗಳೆಲ್ಲ ಬಂದು ತುಂಬೋಗುತ್ತೆ. ಮತ್ತು ಉದ್ಯೋಗದ ರೀತಿಯಾಗಿ ಒಳ್ಳೆಯ ಒಂದು ಪ್ರಮೋಷನ್ಸ್ ಆಗಲಿ, ಹೊಸ ರೀತಿಯಾಗಿ ಕೆಲಸ ಕಾರ್ಯಗಳು ಸೇರ್ಕೊಳ್ಳೋದು, ಮತ್ತು ವ್ಯಾಪಾರದಲ್ಲಿರ್ತಕ್ಕಂಥ ಜನಗಳಿಗೆ ಹೊಸದಾಗಿ ಕೆಲವರು ಜನಗಳು ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಹೊಸ ಯುಕ್ತಿಯನ್ನು ಕಂಡುಹಿಡಿಯೋದು, ಹೊಸ ರೀತಿಯಾಗಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಳೋದು ಇವುಗಳೆಲ್ಲ ಅನುಕೂಲ ಮಾಡುತ್ತವೆ. ದೂರ ದೇಶದಿಂದ ವ್ಯಾಪಾರ, ಉದ್ಯೋಗದ ಲಾಭಗಳು, ಅದಕ್ಕೆ ತಕ್ಕಂಗೆ ಅವಕಾಶಗಳೆಲ್ಲ ಬಂದು ಸೇರಿಕೊಳ್ಳುತ್ತೆ. ಹೊಸಬರು ಪರಿಚಯವಾಗೋದ್ರಿಂದ ಅವರಿಂದ ನಿಮಗೆ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್, ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಮಗೆ ಜೀವನದಲ್ಲಿ ಒಳ್ಳೆಯ ಒಂದು ಫಲಗಳೆಲ್ಲ ಕಾಣ್ತಕ್ಕಂಥ ಒಂದು ಪ್ರತಿಫಲಗಳೆಲ್ಲ ನೀವು ಬೇರೆ ಹೊಸಬರು ಪರಿಚಯ ಆಗೋದ್ರಿಂದ ನಿಮಗೆ ಸಿಗುತ್ತೆ. ಮತ್ತು ಎಂಟರ್ಟೈನ್ಮೆಂಟು, ನೀವು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಕೆಲವು ಕಾಲವನ್ನು ನೀವು ಅಲಾಟ್ ಮಾಡಿಕೊಂಡು ಅದಕ್ಕೆ ನೀವು ಖರ್ಚು ಮಾಡ್ತೀರಾ. ಅಂಥ ಫಲಗಳು ಕೂಡ ಚೆನ್ನಾಗಿದೆ. ಕೋರ್ಟ್ ಕೇಸ್, ಲಿಟಿಗೇಷನಲ್ಲಿ ಸಕ್ಸಸ್ ಎಲ್ಲ ಸಿಗುತ್ತೆ. ದೂರ ಪ್ರಯಾಣಗಳು,
ಕೆಲವರು ಆನ್ಸೈಟ್ಗೋಸ್ಕರ ಕಾಯ್ತಾ ಇರ್ತಾರೆ, ಅದೆಲ್ಲ ಆಗುತ್ತೆ. ಶುಭ ವಿವಾಹಗಳಾಗ ಆಗುತ್ತೆ, ಲೈಕ್ ವಿವಾಹ ಫಲಗಳು, ಮನೆ ಒಳಗಡೆ ಗೃಹ ಪ್ರವೇಶ ಮತ್ತು ಹೊಸದಾಗಿ ಆಸ್ತಿಗಳು ತಗೊಳ್ಳುವ ಒಂದು ಆಪರ್ಚುನಿಟಿ, ಇವುಗಳೆಲ್ಲ ಬರುತ್ತೆ. ಸೆಪ್ಟೆಂಬರ್ 3ನೇ ತಾರೀಕು ನಂತರ ಡಿಸೆಂಬರ್ 9ನೇ ತಾರೀಕು ಒಳಗಡೆ ಆಗುವ ಫಲಗಳು ಇದೆಯಲ್ಲ, ಅದರಲ್ಲಿ ನಿಮಗೆ ವಸ್ತು ವಾಹನ ಆಭರಣಗಳು, ಸುಖವಾದ ಸಂಪತ್ತು ವೃದ್ಧಿ, ಆಯುರಾರೋಗ್ಯ ವೃದ್ಧಿ, ಮಕ್ಕಳು ಆಗುವ ಭಾಗ್ಯ, ಶುಭ ವಿವಾಹ ಫಲಗಳು ಆಗೋದು, ಇವುಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಡಿಸೆಂಬರ್ 9ನೇ ತಾರೀಕಿಂದ ಹಿಡಿದು ಏಪ್ರಿಲ್ 9ನೇ ತಾರೀಕುವರೆಗೂ ಸ್ವಲ್ಪ ಕಾರ್ಯ ಅನುಕೂಲಗಳಲ್ಲಿ ಡಿಲೇ ಆಗುವ ಸಾಧ್ಯತೆ ಉಂಟು. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸ್ವಲ್ಪ ಮುಂದಕ್ಕೆ ತಳ್ಕೊಂಡು ಹೋಗುತ್ತೆ. ಜನಗಳು ಕೊಡಬೇಕಾಗಿರೋದನ್ನು ಸರಿಯಾಗಿ ಕೊಡೋಕ್ಕೆ ಆಗೋದಿಲ್ಲ, ಅಥವಾ ನೀವು ಯಾವುದೋ ಆ ಟೈಮಲ್ಲಿ ಪ್ರಾಮಿಸ್ ಮಾಡಬೇಡಿ, ಮಾತು ಕೊಡಬೇಡಿ, ಇದನ್ನು ನಿಮಗೋಸ್ಕರ ನಾನು ಮಾಡ್ತೀನಿ ಅನ್ನುವ ಮಾತೆಲ್ಲ ಕೊಡಬೇಡಿ. ಯಾಕಂದರೆ ಏಪ್ರಿಲ್ ತನಕ ಸ್ವಲ್ಪ ವಕ್ರಗತಿನಲ್ಲಿ ಗುರು ಭಗವಾನ್ ಇರೋದರಿಂದ ಇವುಗಳೆಲ್ಲ ಡಿಲೇ ಮಾಡಬಹುದು. ಮತ್ತು ನಿಮ್ಮ ಮಕ್ಕಳು ಕಡೆಯಿಂದ ಕೆಲವು ಯೋಚನೆಗಳು ಬರಬಹುದು. ಜನಗಳು ಚೆನ್ನಾಗಿ ನಿಮ್ಮ ಜೊತೆಯಲ್ಲಿ ರಿಲೇಷನ್ಶಿಪ್ ಇಟ್ಕೊಂಡು ಬರೋರು ಸಣ್ಣ ಪಟ್ಟ ತೊಂದರೆಗಳು ಬಂದು ಚಂಚಲಗಳನ್ನು ಉತ್ಪತ್ತಿ ಮಾಡ್ತಾರೆ, ನಿಷ್ಠೂರ ಮಾಡಬಹುದು. ಅದರಲ್ಲಿ ಗಮನ ಬೇಕಾಗತ್ತೆ. ಏಪ್ರಿಲ್ 9ನೇ ತಾರೀಕು ನಂತರ ಈ ತೊಂದರೆಗಳೆಲ್ಲ ಸರಿ ಹೋಗಿ ಆಯುರಾರೋಗ್ಯ ಮತ್ತು ನಿಮ್ಮ ಸ್ವಂತ ಉದ್ಯೋಗ ವರಮಾನಗಳ ಕಡೆಯಿಂದ ಲಾಭ ಹೆಚ್ಚಿಗೆ ಸಿಕ್ಕುವ ಯೋಗಗಳು, ನಿಮ್ಮ ಪ್ರಯತ್ನಗಳಿಗೆ ನೀವು ಒಳ್ಳೆಯ ಒಂದು ರೆಕಗ್ನೇಷನ್ ತಗೊಳ್ತೀರಾ, ಒಳ್ಳೆಯ ಆಪರ್ಚುನಿಟಿ ಅವಕಾಶಗಳೆಲ್ಲ ಸಿಕ್ಕುತ್ತೆ. ಹಿರಿಯರು ದೊಡ್ಡವರು ಭಾಳಷ್ಟು ಒಳ್ಳೆಯ ಒಂದು ನಿಮ್ಮನ್ನು ರೆಕಗ್ನೈಸ್ ಮಾಡಿ ಗುರುತಿಸಿ ನಿಮಗೆ ಒಳ್ಳೆಯ ಒಂದು ಪದವಿ, ಅಧಿಕಾರ, ಅಂತಸ್ತು, ವ್ಯಾಪಾರದಲ್ಲಿ ಅಭಿವೃದ್ಧಿ ಇವುಗಳೆಲ್ಲ ಕೊಡಲಿಕ್ಕೆ ಉಪಹಾರ ಮಾಡುತ್ತಾರೆ. ಗಂಡ ಹೆಂಡತಿ ಹೊಂದಾಣಿಕೆ ಚೆನ್ನಾಗಾಗುತ್ತೆ, ವಿವಾಹ ಅನುಕೂಲ ಭಾಗ್ಯಗಳೆಲ್ಲ ನಡೆಯುತ್ತೆ, ಒಳ್ಳೆ ಕಾರ್ಯಗಳು ಕೆಲಸಗಳೆಲ್ಲ ಭಾಳಷ್ಟು ಚೆನ್ನಾಗಿ ಒನ್ ಬೈ ಒನ್ ನಡ್ಕೊಂಡು ಬರುತ್ತೆ. ಒಳ್ಳೆ ಸೇವಿಂಗ್ಸಿಗೆ ಪ್ಲ್ಯಾನ್ ಮಾಡಿ, ನಿಮ್ಮ ಕೈಯಿಂದ ಬೇರೆ ಜನಗಳಿಗೆಲ್ಲ ಉಪಹಾರ ಆಗುವ ಕಾಲ ಇದು. ಅದರಿಂದ ಉಪಕಾರ ಮಾಡಲಿಕ್ಕೆ ಯಾವುದೋ ಅವಕಾಶ ಬಂದರೆ ಅದನ್ನು ಬಿಡಬೇಡಿ, ಉಪಹಾರ ಮಾಡಿ. ಅದರಿಂದ ನಿಮಗೆ ಭಾಳಷ್ಟು ಅನುಕೂಲ ಫಲಗಳು, ದೈವಾನುಕೂಲಗಳೆಲ್ಲ, ದೈವ ಆಶೀರ್ವಾದಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ನಿಮಗೆ ಶುಭವಾಗಲಿ.